ಇನ್ನು ಸಾಂಬಾದಲ್ಲಿ ಪಾಕ್ ಬೆಂಬಲಿತ ಉಗ್ರರಿಂದ ಗುಂಡಿನ ದಾಳಿ ನಡೆಸಲಾಗಿದೆ. ನಾಗರಿಕರನ್ನ ಗುರಿಯಾಗಿಸಿ ದಾಳಿಯನ್ನ ನಡೆಸಿದ್ದಾರೆ ಉಗ್ರರು. ಉಗ್ರರನ್ನ ಗಡಿಯಿಂದ ಭಾರತದತ್ತ ನುಗ್ಗಿಸೋದಕ್ಕೆ ಈಗ ಪ್ರಯತ್ನವನ್ನ ಮಾಡ್ತಾ ಇದೆ ಪಾಕಿಸ್ತಾನ. ಉಗ್ರರ ಮೇಲೆ ಬಿಎಸ್ಎಫ್ನಿಂದ ಗುಂಡಿನ ದಾಳಿಯನ್ನ ನಡೆಸಲಾಗಿದೆ. ಈ ಮೂಲಕ ಉಗ್ರರ ಯತ್ನವನ್ನ ಗಡಿ ಭದ್ರತಾ ಪಡೆ ವಿಫಲಗೊಳಿಸಿದೆ. ನೇರವಾಗಿ ಮಾತ್ರ ಅಲ್ಲದೆ ಪಾಕಿಸ್ತಾನ ಈ ರೀತಿಯಾಗಿರುವಂತಹ ದುಷ್ಟ ಬುದ್ಧಿಯನ್ನ ಮತ್ತಷ್ಟು ತೋರಿಸ್ತಾ ಇದೆ. ಭಾರತದತ್ತ ಮತ್ತಷ್ಟು ಉಗ್ರರನ್ನ ನುಗ್ಗಿಸುವಂತ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಆ ಪ್ರಯತ್ನವನ್ನ ಕೂಡ ಈಗ ಭಾರತ ವಿಫಲಗೊಳಿಸಿರೋದು. ಉಗ್ರರನ್ನ ಭಾರತದ ಗಡಿಯ ಒಳಗೆ ನುಗ್ಗಿಸುವಂತ ಪ್ರಯತ್ನ ಆಗಿದೆ. ಜೊತೆಗೆ ಭಾರತದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಕೂಡ ನಡೆಸಿದ್ದಾರೆ ಉಗ್ರರು. ಈ ಸಂದರ್ಭದಲ್ಲಿ ಬಿಎಸ್ಎಫ್ ಯೋಧರು ಉಗ್ರರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಪಾಕಿಸ್ತಾನದ ಉಗ್ರರ ಈ ಕೃತ್ಯವನ್ನು ಕೂಡ ವಿಫಲಗೊಳಿಸಲಾಗಿದೆ. ಗಡಿಯುದ್ದಕ್ಕೂ ಕೂಡ ಅತ್ಯಂತ ಪ್ರಕ್ಷುಬ್ಧ ವಾತಾವರಣ ಇದೆ. ಲಾಹೋರ್ ಮಾರ್ಕೆಟ್ನ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಚಿಂದಿ ಆಗಿದೆ ಅನ್ನುವಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಿ. ಭಾರತದ ಡ್ರೋನ್ಗಳ ದಾಳಿಗೆ ಲಾಹೋರ್ ಮಾರ್ಕೆಟ್ ಯಾವ ಪರಿಸ್ಥಿತಿಗೆ ಒಳಗಾಗಿದೆ ಅಂತ ನೀವು ಗಮನಿಸ್ತಾ ಇದ್ದೀರಿ. ಲಾಹೋರ್ ಮಾರ್ಕೆಟ್ನ ದೃಶ್ಯ. ಕಳೆದ ರಾತ್ರಿ ಭಾರತದ ಡ್ರೋನ್ ದಾಳಿಗೆ ಲಾಹೋರ್ ಮಾರ್ಕೆಟ್ ತುತ್ತಾಗಿದೆ. ಅದರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಈ ದೃಶ್ಯಗಳು ಹೇಳ್ತಾ ಇದೆ. ಒಂದು ಕಡೆಯಲ್ಲಿ ಹೊತ್ತಿ ಉರಿತಾ ಇದೆ, ಚೆಲ್ಲಾಪಿಲ್ಲಿ ಆಗಿದೆ, ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿರುವಂತದ್ದು ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಲಾಹೋರ್ ಮಾರ್ಕೆಟ್ನ ಪರಿಸ್ಥಿತಿ ಇದೆ. ಭಾರತದ ಡ್ರೋನ್ಗಳು ಲಾಹೋರ್ ಮಾರ್ಕೆಟ್ ಅನ್ನು ಗುರಿಯಾಗಿಸಿಕೊಂಡು ನಡೆಸಿರುವಂತಹ ದಾಳಿ ಸಂಪೂರ್ಣವಾಗಿ ಬ್ಲಾಸ್ಟ್ ಆಗಿ ಹೋಗಿದೆ. ಛಿದ್ರ ಆಗಿರೋದನ್ನು ನಾವು ಗಮನಿಸಬಹುದು. ಹೊತ್ತಿ ಉರಿತಾ ಇರುವಂತಹ ದೃಶ್ಯಗಳು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಭಾರತದ ಡ್ರೋನ್ಗಳು ಪಾಕಿಸ್ತಾನದ ಹಲವು ಪ್ರಮುಖ ನಗರಗಳ ಮೇಲೆ ದಾಳಿಯನ್ನು ಮಾಡಿದೆ. ಅದರಲ್ಲಿ ಒಂದು ಲಾಹೋರ್ನ ಈ ಮಾರ್ಕೆಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.